ಪಾಪ ಅವ್ರ ಪರಿಸ್ಥಿತಿ ಅವ್ರಿಗೆ. ಸಿದ್ದರಾಮಯ್ಯ ನೀವ್ಯಾಕೆ ಟೀಕೆ ಮಾಡಕ್ ಹೋಗ್ತೀರಿ ಬಿಡಿ. ಪತ್ರಕರ್ತರು ಎಲ್ಲೆಲ್ಲೋ ಒದ್ದಾಡ್ತಾ ಇದ್ದಾರೆ, ಅಲೆಮಾರಿ ಅಂತೆ. ಕೋಲಾರ ಅಂತಂದ್ರು, ಬದಾಮಿ ನಿಲ್ಲಲ್ಲ ಅಂದ್ರು, ಚಾಮುಂಡೇಶ್ವರಿ ಯಾವ ಕಾರಣವೂ ನಿಲ್ಲಲ್ಲ ಅಂದ್ರು. ಅದಾದ ನಂತರ ನಮ್ಮ ಮುಸಲ್ಮಾನ್ ನಾಯಕ ಜಮೀರ್ ಅಹಮದ್ ಅವ್ರ ಕ್ಷೇತ್ರ ಅಂದ್ರು. ಯಾವ್ದಾದ್ರು ಇನ್ನು ಇಡೀ ರಾಜ್ಯದಲ್ಲಿ ಬಹಳ ಜನ ನನಗೆ ಕರಿತಿದ್ದಾರೆ ಅಂದ್ರು. ಯಾವ್ದಾದ್ರು ಕರೆದ ಜಾಗದ ಒಂದ್ ಕಡೆನಾರು ನೀನು ಅರ್ಜಿ ಹಾಕಪ್ಪ ಪುಣ್ಯಾತ್ಮ. ನಿನ್ ಕ್ಷೇತ್ರವೂ ಇಲ್ಲ ಏನಾಗಾರೆ ಅಲಮಾರಿ ಏನು? ಸ್ವಾಭಾವಿಕವಾಗಿ ನನ್ನ ನಂಬಿಕೆ ಏನು, ಯಾವ ಚುನಾವಣೆಯಲ್ಲಿ ಗೆದ್ದಂತ ವ್ಯಕ್ತಿ ನೋಡಿ, ನೀವು ನನಗೆ ಗೆಲ್ಲಿಸಿದ್ರಿ ಹೋದ್ ಸರಿ, ನಾನು ಇಷ್ಟೆಲ್ಲ ಕೆಲಸಗಳು ಮಾಡಿದ್ದೀನಿ, ಹಂಗಾಗಿ ನಾನು ಮತ್ ಕೋಟಿ ಅಲ್ಲೇ ನಿಲ್ತೀನಿ. ಇದು ಚುನಾಯಿತ ಪ್ರತಿನಿಧಿಗಳ ಲಕ್ಷಣ ಆಗ್ಬೇಕು. ಅಕಸ್ಮಾತ್ ಸೋತ್ರು ಹೋದ್ ಸರಿ ಚಾಮುಂಡೇಶ್ವರಿ, ಯಾಕೆ ಸೋತ್ರು ನಾನು ವಿವರಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ಇವರು ಕೊರಟಗೆರೆಗೆ ಮಾನ್ಯ ಪರಮೇಶ್ವರ ಸೋಲಿಸಿದ ತಕ್ಷಣ ಇವ್ರನ್ನ ಈ ಕಡೆ ಚಾಮುಂಡೇಶ್ವರಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪರಮೇಶ್ವರ ಸೋಲಿಸಿದ್ರು. ಇರ್ಲಿ, ಇವ್ರು ಯಾರ ಮೇಲೆ ಆಪಾದನೆ ಹಾಕಿದ್ರು? ಯಾರು ಚಾಮುಂಡೇಶ್ವರಿ ಬಂದು ನಿಂತ್ಕೊಂಡ್ರಿ ನೀವು ಅಂತ ಒತ್ತಾಯ ಮಾಡಲು ಬಂದಂತ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಆ ಚುನಾವಣೆಯಲ್ಲಿ ಸೋಲಿಸಿದ್ಯಾ? ಮರ್ಯಾದೆ ಇಲ್ಲ ನನಗೆ, ನನ್ನ ಹತ್ರ ಬರ್ತಿದ್ಯಲ್ಲ, ನಂತಲ್ಲಿ ಬರಬೇಡ ಹೋಗು ಅಂತ ಹೇಳಿ ನಾನು ಮತ್ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ನಿಲ್ಲಲ್ಲ, ಸೋಲ್ಸಿದ್. ಯಾಕೆ ಸೋಲಿಸಿದ್ರಾಗಾರೆ? ಹೋದ್ ಎಲ್ಲಿ ನಿಲ್ತೀಯ ಅಂತಾರೆ ಹೇಳಿ ಹೋಗ್ಲಿ, ಪಾಪ ಎಲ್ಲರೂ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಟಿಕೆಟ್ ಹಂಚಿಕೆನಲ್ಲೂ ಗೊಂದಲ, ಕ್ಷೇತ್ರದಲ್ಲೂ ಅಲಮಾರಿತನ. ಇದು ಒಬ್ಬ ಕಾಂಗ್ರೆಸ್ ನಾಯಕನಿಗೆ ಶೋಭೆ ತರದಲ್ಲ. ಜನಗಳು ಕೆಲಸ ಮಾಡಿದ್ದಕ್ಕೆ ಒಬ್ಬ ಮುಖ್ಯಮಂತ್ರಿ ಆದಂತ ವ್ಯಕ್ತಿ ತನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ, ತನ್ನ ಕ್ಷೇತ್ರ ಜನರೇ ಒಪ್ಪಲಿಲ್ಲ ಅಂತಂದ್ರೆ ಮತ್ತ್ಯಾಕೆ ಚುನಾವಣೆ ರಾಜಕಾರಣ ಯಾಕೆ ಮಾಡಬೇಕು? ನಿಜಕ್ಕೂ ನೀವು ರಾಜಕೀಯ ನಿವೃತ್ತಿ ತಗೊಳೋದು ಒಳ್ಳೇದು. ಎರಡೆರಡು ಸರಿ ಸಮೀಕ್ಷೆ ಮಾಡೋದು, ಅಲ್ಲಿ ಜನ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಹೋಗಿ ಹೇಳ್ಬರೋದು ನಾನು ಕೋಲಾರ ನಿಲ್ತೀನಿ ಅಂತ. ಅದಾದ್ಮೇಲೆ ಅಲ್ಲೇ ಗೊಂದಲಗಳು, ಅದಾದ ನಂತರ ಇನ್ನೊಂದು ಕ್ಷೇತ್ರಕ್ಕೆ ಬರೋದು. ಇದು ನಾನು ಅದಕ್ಕೋಸ್ಕರ ಹೇಳ್ತೀನಿ, ಅಲಮಾರಿತನ ಬಿಡ್ರಿ, ರಾಜಕಾರಣ ನಿವೃತ್ತಿ ತಗೊಳ್ಳಿ. ಬೇಕಾದಷ್ಟು ಸಾಮಾಜಿಕ ಕಾರ್ಯ ಮಾಡಕ್ ಬೇಕಾದಷ್ಟು ನಿಮ್ಗೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರ ಚಾಂಪಿಯನ್ ನೀನು ಅಂತ ಹೇಳ್ತೀಯಲ್ಲಪ್ಪ, ಬೇಕಾದಷ್ಟು ಇದೆ ಅವ್ರ ಕೆಲಸ ಮಾಡಕ್ ಮಾಡೋದನ್ನ. ಚುನಾವಣೆ ನಿಂತು ಇಲ್ಲ ವಿರೋಧ ಪಕ್ಷ ನಾನೇ ಆಗ್ಬೇಕು ನಾಯಕ, ಇಲ್ಲ ಮುಖ್ಯಮಂತ್ರಿ ನಾನೇ ಆಗ್ಬೇಕು, ಬೇರೆ ಯಾರು ಇಲ್ಲ. ಇದು ರಾಜಕಾರಣದಲ್ಲಿ ಒಳ್ಳೆ ಲಕ್ಷಣ ಅಲ್ಲ. ಪಾಪ ಅವ್ರ ಪರಿಸ್ಥಿತಿ ಅವ್ರಿಗೆ. ಸಿದ್ದರಾಮಯ್ಯ ನೀವ್ಯಾಕೆ ಟೀಕೆ ಮಾಡಕ್ ಹೋಗ್ತೀರಿ ಬಿಡಿ. ಪತ್ರಕರ್ತರು ಎಲ್ಲೆಲ್ಲೋ ಒದ್ದಾಡ್ತಾ ಇದ್ದಾರೆ, ಅಲೆಮಾರಿ ಅಂತೆ. ಕೋಲಾರ ಅಂತಂದ್ರು, ಬದಾಮಿ ನಿಲ್ಲಲ್ಲ ಅಂದ್ರು, ಚಾಮುಂಡಿ